ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯುರೋಪ್ ಕಂಟ್ರಿ ಬಗ್ಗೆನೇ. ಸೊ ಅದರಲ್ಲಿ ಬಂದ್ಬಿಟ್ಟು ಬೆಲ್ಜಿಯಂ ಅಂತೇಳಿ ನಂಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಇನ್ಸ್ಟಾದಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಬೆಲ್ಜಿಯಂ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಅದಾದಮೇಲೆ ಬಂದ್ಬಿಟ್ಟು ಸೊ ಮೇಯ್ನ್ ಇಲ್ಲಿ ಏನೆಲ್ಲ ತುಂಬ ಜಾಬ್ ಡಿಮ್ಯಾಂಡ್ಸ್ ಇದೆ ಮತ್ತು ಹೇಗೆ ನೀವು ಹೋಗಿ ಅದನ್ನು ಜಾಬ್ ತೊಗೊಳೋದಂದರೆ ಯಾವುದೆಲ್ಲ ವೆಬ್ಸೈಟ್ ನೀವು ಜೆನ್ಯೂನ್ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಪಾನ್ಸರ್ಶಿಪ್ ವೀಸಾ ಸಿಗುತ್ತೆ ಅಂತೇಳಿ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ, ಸರಿನಾ? ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ನಾನು ಮೊದಲೇ ಹೇಳ್ದಂಗೆ ಬೆಲ್ಜಿಯಂ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಇಂಟ್ರೋ ಕೊಡ್ತೀನಿ ನಿಮಗೆ. ಸೊ ಇದ್ರ ಕ್ಯಾಪಿಟಲ್ ಬಂದ್ಬಿಟ್ಟು ಬ್ರಸೆಲ್ ಅಂತ ಹೇಳ್ತಾರೆ. ಸೊ ಇದ್ರ ಪಾಪ್ಯುಲೇಷನ್ ಬಂದ್ಬಿಟ್ಟು 1,17,00,000 ಅಪ್ರಾಕ್ಸ್ ಆಗಿದ್ದಾರೆ 2024ಗೆ. ಸೊ ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಏನೆಲ್ಲ ಮಾತಾಡ್ತಾರೆ ಅಂದರೆ ಇಲ್ಲಿ ಸೊ ಡಚ್ ಮಾತಾಡ್ತಾರೆ, ಮತ್ತು ಜರ್ಮನಿ ಮಾತಾಡ್ತಾರೆ, ಫ್ರೆಂಚ್ ಮಾತಾಡ್ತಾರೆ. ಸೊ ಆದರೂ ಇಂಗ್ಲೀಷ್ ಪರವಾಗಿಲ್ಲ, ಯಾಕೆಂದರೆ ಬಿಸ್ನೆಸ್ ಎಲ್ಲ ಇಂಟರ್ನ್ಯಾಷನಲ್ ಮತ್ತು ಇಮಿಗ್ರೇಷನ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ಈ ಇಂಗ್ಲೀಷಲ್ಲಿ ತುಂಬ ಜನ ನಿಮಗೆ ಸಿಗ್ತಾರೆ. 50% ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋರು ಸಿಗ್ತಾರೆ. ಸೊ ಅಲ್ಲೋಗಿ ಸರ್ವೇ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಸರಿನಾ? ಸೊ ಅದಾದ್ಮೇಲೆ ಬಂದ್ಬಿಟ್ಟು ಏನು ಅಫಿಷಿಯಲ್ ಕರೆನ್ಸಿಲಿ ಯೂಸ್ ಮಾಡ್ತಾರೆ ಅಂದರೆ ಯೂರೋಸ್ ಯೂಸ್ ಮಾಡ್ತಾರೆ. ಸೊ ಅದು ಬಂದ್ಬಿಟ್ಟು ಇವತ್ತಿನ ಮನಿ ವ್ಯಾಲ್ಯೂ ಬಂದ್ಬಿಟ್ಟು ₹90.86 ಇದೆ. ಸೊ ಒಳ್ಳೆ ಮನಿ ವ್ಯಾಲ್ಯೂ ಚೆನ್ನಾಗೇ ಇದೆ. ಅದಾದ್ಮೇಲೆ ಬಂದ್ಬಿಟ್ಟು ಬಾರ್ಡರ್ಸ್ ಏನೆಲ್ಲ ಇದು ಕಂಟ್ರಿ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಅಂದರೆ ಸೊ ಇದರಲ್ಲಿ ಫ್ರಾನ್ಸ್ ಇದೆ, ಮತ್ತು ಲಕ್ಸಂಬರ್ಗ್ ಇದೆ, ಮತ್ತು ನೆದರ್ಲ್ಯಾಂಡ್ಸ್ ಇದೆ. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಜರ್ಮನಿ ಕೂಡ ಇದೆ, ಸರಿನಾ? ಸೊ ನೀವು ಒಂದು ಚೆನ್ನಾಗಿ ಬೆಲ್ಜಿಯಮಲ್ಲಿ ನಿಮಗೆ ಏನೋ ಜಾಬ್ ಸಿಕ್ತು ಅಂದ್ರೆ ಸೆಟ್ಲರ್, ಅಲ್ಲಿಂದ ನೀವು ಶಾಂಗನ್ ಕಂಟ್ರಿ 27 ಕಂಟ್ರಿ ಇದೆಯಲ್ಲ, ಸೊ ಅಲ್ಲೆಲ್ಲ ಕಡೆ ನೀವು ಸೊ ಟ್ರಾವೆಲ್ ಮಾಡ್ಬೋದು. ನಿಮ್ಗೆ ಎಲ್ಲಿ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ, ಸೊ ಅಲ್ಲಿಗೆಲ್ಲ ಹೋಗ್ಬೋದು, ಸರಿನಾ? ಸೊ ಮತ್ತು ಏನಕ್ಕೆಲ್ಲ ತುಂಬ ಫೇಮಸ್ ಅಂದರೆ ಚಾಕ್ಲೇಟ್ಸ್ ಸಿಕ್ಕಾಬಡೆ ಫೇಮಸ್, ಮತ್ತು ವಾಫೆಲ್ಸ್ ಅಂತ ನೀವು ಕೇಳಿರ್ಬೋದು, ಬೆಂಗಳೂರೆಲ್ಲ ಸಿಕ್ಕಾಬಡೆ ಇದೆ. ಸೊ ಅದು ಕೂಡ ಸಿಕ್ಕಾಬಡೆ ಫೇಮಸ್ ಇಲ್ಲಿ. ಅದಾದ್ಮೇಲೆ ಬಿಯರ್ ಕೂಡ ಸಿಕ್ಕಾಬಡೆ ಕುಡಿತಾರಲ್ಲಿ, ರೇಟ್ ಕೂಡ ಸಿಕ್ಕಾಬಡೆ ಕಮ್ಮಿ. ಅದಾದ್ಮೇಲೆ ಟೂರಿಸ್ಟ್ ಎಲ್ಲ ಹೋದರೆ ಮೈನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು, ಸರಿನಾ? ಅದಾದಮೇಲೆ ಬಂದ್ಬಿಟ್ಟು ನಿಮಗೆ ಸೊ ಅವರೇಜ್ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದರೆ ಸೊ ಮಿನಿಮಮ್ ಅಪ್ರಾಕ್ಸಿಮೇಟ್ ಒಂದು €3,886 ಇದೆ. ಅದು ನಿಮ್ಮ ಡಿಪೆಂಡ್ಸ್, ನಿಮ್ಮದು ಎಕ್ಸ್ಪೀರಿಯನ್ಸು ಮತ್ತು ಏನು ಜಾಬ್ಗೆ ಅಪ್ಲೈ ಮಾಡ್ತೀರಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರೇಜ್ ಸ್ಯಾಲ್ರಿ ಬಂದು ಅಫಿಷಿಯಲ್ ಆಗಿ ಸೊ ಅವ್ರು ಫಿಕ್ಸ್ ಮಾಡೋದು €3,886 ಅಂತ ಹೇಳಿ, ಸರಿನಾ? ಸೊ ಇಲ್ಲಿ ಟ್ಯಾಕ್ಸಸ್ ಅಂದರೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅದ್ರ ಮೇಲೆ ನಿಮಗೆ ಟ್ಯಾಕ್ಸಸ್ ಅನ್ನೋದು ಡಿಪೆಂಡ್ ಆಗುತ್ತೆ ಇಲ್ಲಿ. ಸೊ ನಿಮಗೆ €1 €15,200 ನಿಮಗೆ ಏನಾದರೂ ಸ್ಯಾಲ್ರಿ ಸಿಗ್ತದೆ, ಸೊ 25% ನಿಮಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದಾದಮೇಲೆ €15,200 ನಿಮಗೆ ಸೊ €26,800 ನಿಮಗೆ ಸೊ 40% ಟ್ಯಾಕ್ಸಸ್ ಇರುತ್ತೆ ನಿಮಗೆ. ಸೊ ಅದಾದಮೇಲೆ €26,800 ನಿಮಗೆ €46,400 ನಿಮಗೆ ಏನು ಸ್ಯಾಲ್ರಿ ಬಂದರೆ ಇಯರ್ಲಿ, ಸೊ ನಿಮಗೆ 45% ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ, ಸರಿನಾ? ಸೊ ನೆಕ್ಸ್ಟ್ 46,400 ಮೇಲೆ ನಿಮ್ಗೆ ಎಷ್ಟೇ ಸ್ಯಾಲ್ರಿ ಬಂದರೆ ನಿಮಗೆ 50% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಬೇರೆ ಕಂಟ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಬೆಲ್ಜಿಯಮಲ್ಲಿ ಟ್ಯಾಕ್ಸಸ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಆದರೂ ಕೂಡ ಒಳ್ಳೆ ಪೇ ಇರುತ್ತೆ. ಸೊ ನೀವು ಯಾರೇ ಹೋಗಬೇಕಾದ್ರೂ ಫಸ್ಟ್ ನೀವು ಸ್ಯಾಲ್ರೀಸ್ ಎಲ್ಲ ಚೆಕ್ ಮಾಡಿಕೊಂಡು, ಮತ್ತು ಟ್ಯಾಕ್ಸಸ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ನೀವು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅದ್ರ ಮೇಲೆ ನೀವು ಡಿಪೆಂಡ್ ಆಗಿ ಸೊ ನೀವು ಅಪ್ಲೈ ಮಾಡಿ. ಸೊ ಯಾಕಂದ್ರೆ ಸುಮ್ಮನೆ ರ್ಯಾಂಡಮಾಗಿ ಅಪ್ಲೈ ಮಾಡಿ ಸೊ ಅಲ್ಲಿ ನೀವು ಸೇವಿಂಗ್ಸ್ ಜಾಸ್ತಿ ಆಗಿಲ್ಲ ಅಂದರೆ ಹೋದ್ರೂ ಕೂಡ ವೇಸ್ಟ್ ಆಗುತ್ತೆ, ಸರಿನಾ? ಸೊ ಲಿವಿಂಗ್ ಕಾಸ್ಟ್ ಅಪ್ರಾಕ್ಸಾಗಿ ಹೇಳ್ತಾ ಇದ್ದೀನಿ. ಲಿವಿಂಗ್ ಕಾಸ್ಟ್ ನಿಮಗೆ €800 ಬರುತ್ತೆ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಡಿಮ್ಯಾಂಡ್ ಜಾಬ್ಸ್. ಇಲ್ಲಿ ಏನೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ, ಏನಕ್ಕೆಲ್ಲ ನಿಮಗೆ ಜಾಬ್ ಸಿಗ್ಬೋದು ಅಂತ ಹೇಳಿದ್ರೆ ನಿಮಗೆ ಸೊ ನೀವು IT ಸೆಕ್ಟರ್ಗೊಂದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ನಿಮ್ಗೆ ಒಂದು 3 to 4 ಇಲ್ಲ 5 years ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ಒಳ್ಳೆ ಸೊ IT ಸೆಕ್ಟರ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ ಇಲ್ಲಿ, ಸರಿನಾ? ಅದಾದಮೇಲೆ ಬಂದ್ಬಿಟ್ಟು ಹೆಲ್ತ್ ಸೆಕ್ಟರ್ಗೂ ಅಷ್ಟೇ ಸಖತ್ ಡಿಮ್ಯಾಂಡ್. ಹೆಲ್ತ್ ಸೆಕ್ಟರಲ್ಲಿ ನಿಮಗೆ ಸೊ ಡಾಕ್ಟರ್ಸ್ ಆಗ್ಬೋದು, ಡೆಂಟಿಸ್ಟ್ ಆಗ್ಬೋದು, ಮತ್ತು ನರ್ಸಸ್ ಆಗ್ಬೋದು. ಸೊ ಇವರಿಗೆಲ್ಲ ಸಿಕ್ಕಾಪಟ್ಟೆ ಸೊ ಓಪನಿಂಗ್ಸ್. ನಿಮಗೆ 2 to 3 years ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ 4 years 5 years ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಖಂಡಿತ ಹೋಗ್ಬೋದು, ಅಲ್ಲಿ ಸೆಟ್ಲು ಕೂಡ ಆಗ್ಬೋದು. ಆಫ್ಟರ್ 5 years ನಿಮ್ಗೆ ಗೊತ್ತಿದೆ ನಿಮಗೆ ಸೊ PR ಸಿಗುತ್ತೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇಂಜಿನಿಯರ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಎಸ್ಪೆಷಲಿ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರ್ಸ್ಗೆ ಸಖತ್ತು ಡಿಮ್ಯಾಂಡ್ಸ್ ಇದೆ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ, ಸರಿನಾ? ಸೊ ನೆಕ್ಸ್ಟ್ ಬಂದು ಫೈನಾನ್ಸ್ ಟೀಮಲ್ಲಿ ಬಂದ್ಬಿಟ್ಟು ಅಕೌಂಟ್ಸ್ ಮತ್ತು ಆಫೀಸ್ ವರ್ಕರ್ಸಿಗೆ ಕೂಡ ಸ್ವಲ್ಪ ಡಿಮ್ಯಾಂಡ್, ಅಷ್ಟಿಲ್ಲ, ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ರೇರ್ ನಿಮಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಸೊ ಒಳ್ಳೆ ಪೊಸಿಷನ್ಸಲ್ಲಿದ್ದರೆ ನಿಮಗೆ ಖಂಡಿತ ಸಿಗುತ್ತೆ. ಸೊ ಸ್ಮಾಲಿಗೆ ಬೇಸಿಕ್ 1 ವರ್ಷ 2 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ನೀವು ಟ್ರೈ ಮಾಡೋಕ್ಕೋದು ಸ್ವಲ್ಪ ಕಷ್ಟನೇ. ಒಳ್ಳೆ ವೆಲ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ತಗೊಳ್ತಾರೆ, ಸರಿನಾ? ಸೊ ನೆಕ್ಸ್ಟ್ ಬಂದರೆ ಹಿಂಗೆ ಟೀಚರ್ಸಿಗೆ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ನೀವು ಟೀಚರ್ ಆಗಿ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸೊ ನೀವು ಯುರೋಪ್ ಕಂಟ್ರಿ ಹೋಗೋ ಪ್ಲಾನ್ ಮಾಡ್ತಾರೆ ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಅದಾದಮೇಲೆ ಬಂದ್ಬಿಟ್ಟು ಈ ವೇರೋಸ್ ವರ್ಕರ್ಸಿಗೂ ಅಷ್ಟೇ ಈ ಪ್ಯಾಕಿಂಗ್ ಎಲ್ಲ ಇರ್ತಾರಲ್ಲ, ಸೊ ಅವರಿಗೆ ಮತ್ತು ಏನು ಹೇಳ್ತಾರೆ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇರುತ್ತೆ. ಸೊ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ಅದಾದಮೇಲೆ ಬಂದ್ಬಿಟ್ಟು ಹಾಸ್ಪಿಟಾಲಿಟಿ ಸೆಕ್ಟರ್ ನಿಮಗೆ ವರ್ಲ್ಡ್ ವೈಡು ಸೇಮ್ ನಿಮ್ಗೆ ನರ್ಸಸ್ ಯಾವ ಥರ ಡಿಮ್ಯಾಂಡ್ಸ್ ಇದೆ ಅದೇ ಥರ ಹಾಸ್ಪಿಟಾಲಿಟಿ ಅಂದರೆ ಇದು ರೆಸ್ಟೋರೆಂಟ್ ಫೀಲ್ಡಲ್ಲಿ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ವೇಟರ್ ಆಗಲಿ, ಮತ್ತು ಬರಿಸ್ತಾ, ಬಾರ್ಟೆಂಡರ್ಸ್, ರೆಸ್ಟೋರೆಂಟ್ ಮ್ಯಾನೇಜರ್, ಸೂಪರ್ವೈಸರ್ಸ್, ಹೋಟೆಲ್ ಮ್ಯಾನೇಜರ್, ಸೂಪರ್ವೈಸರ್ಸ್ ಈ ಥರ. ಸೊ ಏನೇ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಖಂಡಿತ ನೀವು ಟ್ರೈ ಮಾಡೋದು, ಅದು ಕೂಡ ಸಿಕ್ಕಾಪಟ್ಟೆ ಸೊ ಡಿಮ್ಯಾಂಡ್ಸ್ ಇದೆ, ಸರಿನಾ? ಸೊ ಇದಾದಮೇಲೆ ಬಂದ್ಬಿಟ್ಟು ಸೊ ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಸೊ ನಾನು ವೆಬ್ಸೈಟ್ ನಿಮಗೆ ಫ್ಲಾಶ್ ಮಾಡ್ತೀನಿ.
ಸೊ ಇಲ್ಲಾಂದ್ರೂ ಕೂಡ ಲಿಂಕ್ ಕೂಡ ನಿಮಗೆ ನಾನು ಕೆಳಗಡೆ ಕೊಡ್ತೀನಿ ನಿಮಗೆ. ಸೊ ಆ ಲಿಂಕಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ನೀವು ನೀವು ಅಪ್ಲೈ ಮಾಡೋದು. ಸೊ ಅಪ್ಲೈ ಮಾಡಬೇಕಾದ್ರೆ ಸೊ ಮೈನ್ ಥಿಂಗ್ ನೀವಂದರೆ ಇರೋ ಫಾರ್ಮೆಟು ನಿಮಗೆ ಸಿ ವಿ ಬೇಕಾಗುತ್ತೆ. ಸೊ ಬೇರೆ ನೀವು ಇಂಡಿಯನ್ ಫಾರ್ಮೆಟಲ್ಲಿ ಅಕ್ಸೆಪ್ಟ್ ಮಾಡಿಬಿಡಿ, ಅಪ್ಲೈ ಮಾಡಿಬಿಡಿ, ಅದು ಅಕ್ಸೆಪ್ಟ್ ಮಾಡಲ್ಲ ನಿಮಗೆ. ಸೊ ಇರೋ ಫಾರ್ಮೆಟ್ ಸಿ ವಿ ಕವರ್ ಲೆಟರ್ ಹೇಗೆ ರೆಡಿ ಮಾಡೋದನ್ನು ನಾನು ಕೆಳಗಡೆ ನಿಮಗೆ ಲಿಂಕ್ ಕೊಡ್ತೀನಿ. ಸೊ ಅದ್ರಲ್ಲಿ ಹೋಗ್ಬಿಟ್ಟು ನೀವು ನಿಮ್ದೇನು ಎಕ್ಸ್ಪೀರಿಯನ್ಸ್ ಇದೆ ಅದೆಲ್ಲ ನೀವು ರೆಡಿ ಮಾಡಿಕೊಂಡು ಸೊ ನೀವು ಅಪ್ಲೈ ಮಾಡಬೇಕಾದ್ರೆ. ಸೊ ನೆಕ್ಸ್ಟ್ ಅಪ್ಲೈ ಮಾಡಬೇಕಾದ್ರೆ ನೀವು ಏನೆಲ್ಲ ನೀವು ಮೇಯ್ನಾಗಿ ನೀವು ನೋಟ್ ಮಾಡಬೇಕು ಅಂದರೆ, ಸೊ ಅಲ್ಲಿ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಮತ್ತು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಮತ್ತು ಲ್ಯಾಂಗ್ವೇಜ್. ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಲ್ಲಿ ಬೇರೆ ಥರ ಇದೆ. ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಲ್ಲಿ ಡಚ್ ಮತ್ತು ಜರ್ಮನ್ ಮತ್ತು ಫ್ರೆಂಚ್ ಮಾತಾಡ್ತಾರೆ. ಸೊ ಮೊದಲು ಹೇಳಿದ್ನಲ್ವ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಏನು ಪ್ರಿಫರೆನ್ಸ್ ಕೇಳ್ತಾರೆ ಅದು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಇಂಗ್ಲೀಷ್ ಆದರೂ ಓಕೆನಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ಮತ್ತೆ ಡಚ್ಚು ಜರ್ಮನ್ ಅದನ್ನೇ ಲ್ಯಾಂಗ್ವೇಜ್ ಕೇಳಿದ್ರೆ ನೀವು ಅಪ್ಲೈ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಅದನ್ನು ಲ್ಯಾಂಗ್ವೇಜ್ ಮೇಯ್ನ್ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದ್ಬಿಟ್ಟು ನಿಮಗೆ ಸ್ಪಾನ್ಸರ್ಶಿಪ್ ಕೊಡ್ತಾರಾ ಇಲ್ವಾ, ಸೊ ಇದು ಮೇಯ್ನ್ ನಿಮಗೆ ಇದು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಸ್ಪಾನ್ಸರ್ಶಿಪ್ ಕೊಡ್ತಾರಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಕೊಡ್ತಾರೆ ಅಂತ ಅಲ್ಲಿ ಮೆನ್ಷನ್ ಮಾಡಿದರೆ ಸೊ ಅಪ್ಲೈ ಮಾಡಿ. ಸೊ ಇಲ್ಲಾಂದರೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಸರಿನಾ. ಇದೆಲ್ಲ ಚೆಕ್ ಮಾಡಿಕೊಂಡು ನಿಮ್ಮದು ಸಿ ವಿ ಮತ್ತು ಕವರ್ ಲೆಟರ್ ಅದಕ್ಕೆ ಜಾಬ್ ಡಿಸ್ಕ್ರಿಪ್ಷನ್ಸ್ಗೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಮ್ಯಾಚ್ ಮಾಡಿ ನೀವು ಸೊ ಅಪ್ಲೈ ಮಾಡಬೇಕಾಗತ್ತೆ, ಸರಿನಾ. ಸೊ ವೆಬ್ಸೈಟ್ ನಾನು ನಿಮಗೆ ಕೆಳಗಡೆ ಕೊಡ್ತೀನಿ. ಮೇಯ್ನ್ ಬಂದ್ಬಿಟ್ಟು ನೀವು ಲಿಂಕ್ಡ್ಇನ್ನಲ್ಲಿ ಸ್ವಲ್ಪ ಟಚ್ಚಲ್ಲಿರಿ. ಎಂಪ್ಲಾಯರ್ಸ್ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಸೊ ಲಿಂಕ್ಡ್ಇನ್ನಲ್ಲಿ ಆಕ್ಟಿವ್ ಇರ್ತಾರೆ ಮತ್ತು HR ಎಲ್ಲ. ಸೊ ಹಾಗಾಗಿ ಲಿಂಕ್ಡ್ಇನ್ನಲ್ಲಿ ಸೊ ಮೇಯ್ನಾಗಿ ಚೆಕ್ ಮಾಡ್ತಾ ಇರಿ, ಸರಿನಾ. ಸೊ ಅದಾದಮೇಲೆ ಪ್ರೋಸೆಸ್ ಟೈಮ್ ಬಂದ್ಬಿಟ್ಟು ಅಫಿಷಿಯಲ್ 15 ಡೇಸ್ ಕೊಟ್ಟಿದ್ದಾರೆ. ಸೊ ಇದು 3 ಮಂತ್ಸಿಂದ 6 ಮಂತ್ವರೆಗೂ ಆಗುತ್ತೆ. ಯಾಕೆಂದರೆ ಸೊ ವರ್ಲ್ಡ್ ವೈಡ್ ಅಪ್ಲಿಕೇಶನ್ಸ್ ಇರೋದ್ರೆ ಎಲ್ಲ ವೀಸಾಸ್ಗಳು ಸಿಕ್ಕಾಬಿಟ್ಟೆ ಲೇಟ್ ಆಗ್ತಾ ಇದೆ, ಸರಿನಾ. ಸೊ ವೀಸಾ ಫೀಸ್ ಬಂದ್ಬಿಟ್ಟು ನಿಮಗೆ €180 ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಸೊ ಮೇಯ್ನ್ ನೀವು ಫೋಕಸ್ ಮಾಡಬೇಕಾಗಿರೋದು ಏನಂದರೆ ಒಂದು ಜಾಬ್ ಆಫರ್ ಲೆಟರ್ ತಗೊಳ್ಳೋಕ್ಕೆ ಸೊ ಫೋಕಸ್ ಮಾಡಿ. ಸೊ ಅದಾದಮೇಲೆ ಬಂದ್ಬಿಟ್ಟು ಅಪ್ಲೈ ಮಾಡೋದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ, ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟ. ನಿಮ್ಗೆ ಏನಾದ್ರು ಡೌಟ್ಸ್ ನಾನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಸ್ ಏನೋ. Bye, take care, love you all guys.